ಟಿಪಿಯಲ್ಲಿ ನಿರೀಕ್ಷಣಾ ಮಂದಿರತ ಭೇಟಿ ಇತ್ತು ಸರ್. ಅನ್ಎಕ್ಸ್ಪೆಕ್ಟೆಡ್ ಇಷ್ಟು ಜನ ಎಲ್ಲ ಬಂದಿದ್ದಾರೆ ಸರ್. ಈ ಜನದ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಏನು ಹೇಳೋದಿಲ್ಲ, ಅವ್ರ ಕೆಲಸ ಇದ್ದಾರೆ. ಹಾಂ ಸರ್. ಒಂದ್ಸರಿ ಬರ್ತೀವಿ ರಾಯಬಾಗಕ್ಕೆ. ಹಾಂ ಸರ್. ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಜನ ಇಲಾಖೆ ಸಂಬಂಧಪಟ್ಟ ಭಾಳಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದೀವಿ. ಸೊ ಬರ್ತೀವಿ, ಜನ ನಾವು ಕೆಲಸ ಮಾಡ್ತೀವಿ ಕೆಲಸ ಮಾಡ್ತೀವಿ. ಸರ್ ಜನ ಎಲ್ಲ ಖುಷಿ ಅದಾರ. ಸಾವುಕಾರ ಗೋಕಾಕ್ ಜಾತ್ರೆ ಬಿಟ್ಟು ನಮ್ಮ ಕಾಳಜಿ ಮಾಡಕ್ಕೆ ಬಂದಾರಲ್ಲ, ಆ ಜನರು ಅಷ್ಟು ಖುಷಿ ಒಳಗಿದ್ದಾರೆ ಸರ್. ಭಾಳ ಎಕ್ಸ್ಪೆಕ್ಟೇಷನ್ ಜಾತ್ರೆ ಮಾಡೇ ಮಾಡಿದ್ದೀವಿ 3 ದಿವಸ. ಮಿಕ್ಕಿದ ಟೈಮನ್ನು ಬೇರೆ ಬೇರೆ ಕಡೆ ಜನ ನಮ್ಮ ಮೇಲೆ ಭಾಳಷ್ಟು ನಿರೀಕ್ಷೆ ಇದೆ, ನಮ್ಮ ಸರ್ಕಾರ ಮೇಲೆ, ನಮ್ಮ ಮೇಲೆ. ಸೊ ಬರೀ ಮಂತ್ರಿ ಇಲ್ಲ, MP ಕೂಡ ಇದ್ದೀವಿ ನಮ್ಮ ಭಾಗದಲ್ಲಿ. ಸೊ ಎಲ್ಲ ಕೆಲಸ ಮಾಡಬೇಕಾಗಿದೆ. ಸೊ ಜನರ ಆಶೆಯಿಂದ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಈಗ ರಾಯಬಾಗ್ ಟೌನ್ ಪಂಚಾಯತಿ ಬಂದ್ರೆ ಟೌನ್ ಪಂಚಾಯತಿ ಒಳಗೆ ಸ್ಟಾಪ್ದು ಭಾಳ ಪ್ರಾಬ್ಲಮ್ ಇದೆ ಸರ್. ಇರೋದು ಒಂದು ಗೌರ್ಮೆಂಟಿಂದ ಚೀಫ್ ಆಫೀಸರ್, ಅದೊಂದು ಸಾರ್ಟ್ ಔಟ್ ಆಗ್ಬೇಕು ಸರ್. ಆಮೇಲೆ ಇದೆ ಅದಕ್ಕೆ ಹೇಳಿದಿಲ್ಲ, ನೆಕ್ಸ್ಟ್ ಟೈಮ್ ಅಲ್ಲೇ ಸಪ್ರೇಟ್ ಅವ್ರ ಮೀಟಿಂಗ್ ಮಾಡ್ತೀವಿ ಆಮೇಲೆ ಪಂಚಾಯತ್. ಸರ್ ಇವಾಗ ರೀ ರಾಯಬಾಗ್ ತಾಲೂಕು ರೇಷನ್ ಕಾರ್ಡ್ ಭಾಳಷ್ಟು ಸಸ್ಪೆಂಡ್ ಆಗಿದಾವೆ ಸರ್. ಭಾಳಷ್ಟು ಮಾಡ್ತೀವಿ, ಅದು ದೇಶದಲ್ಲಿ ಮಾತಾಡ್ತೀವಿ. ಸೊ ಮುನ್ಸಿಪಾಲ್ಟಿ ಸಪ್ರೇಟ್ ಮೀಟಿಂಗ್ ಮಾಡ್ತೀವಿ. ಸಪ್ರೇಟ್ ಇವಾಗ ರೀ ನಿಡಗುಂದಿ ಟು ಹೊರಬ ಕೂಡು ರಸ್ತೆ ಐತ್ರಿ ಸರ್. ಬಹಳಷ್ಟು ತೆಗ್ಗು ಬಿದ್ದಿದ್ದಾರೆ ಸರ್. ಭಾಳಷ್ಟು ರಸ್ತೆಗಳನ್ನ ರಾಯಭಾಗದಲ್ಲಿ ತೊಗೊಂಡಿದ್ವಿ. ಹಿಂದೆ ಯಾವಾಗೂ ಕೂಡ ಎಷ್ಟು ತೊಗೊಳಿಕ್ಕಾಗಿಲ್ಲ. ಅದು ಮಳೆಗಾಲ ನಂತರ ಪ್ರಾರಂಭ ಮಾಡ್ತೀವಿ ಸರ್. ಈಗ DCC ಬ್ಯಾಂಕ್ ಇಲೆಕ್ಷನ್ಗೆ ರಾಹುಲ್ ಜಾರಕಿಹೊಳಿ ಅವರು ಆಮೇಲೆ ಭೀಮಶಿ ಜಾರಕಿಹೊಳಿ ಹೆಸರು ಬರ್ತಾ ಇದೆ ಸರ್. ಅವ್ರೇನಾದರೂ ಪಾರ್ಟಿಸಿಪೇಟ್ ಇನ್ನೂ 3 ತಿಂಗಳ ನಂತರ ಎಲ್ಲ ಕೂಡ ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಡಿಸಿಷನ್ ತೊಗೊಳ್ತೀವಿ, ಟೈಮ್ ಇದೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ CM ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ ಅಂತ ಹೇಳ್ತಾರೆ ಸರ್. ಹೆಂಗೆ ಲಾಟ್ರಿ ಸಿಕ್ಕರೆ ಹೆಂಗೆ ಆಗ್ತದೆ ಸರ್? ನೋಡೋಣ, ಇನ್ನೂ ಅದಕ್ಕೆ ಕಾಲ್ ಬರಬೇಕು. ಥ್ಯಾಂಕ್ ಯು.